ಏನೋ ಒಂದು ಶುಭ ಸುದ್ದಿ ಕಾದಿದೆ ಅಂದ್ರೆ ಅದಕ್ಕೂ ಕೊಕ್ಕೆ ಬೀಳ್ತಾ ಇದೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಾರ್ತಾ ಇದೆ. ಈ ದಾಳಿ ಮುಂದುವರೆದ್ರೆ ಶಾಂತಿಯೇ ಒಂದು ನಾಟಕ ಅಂತ ಕರೆದಿದೆ. ಇತ್ತ ಇಸ್ರೇಲ್ ಬಗ್ಗೆ ಪಾಕ್ ಸಚಿವನ ಉದ್ದಟತನದ ಮಾತು ಸಂಧಾನದ ಹಾದಿಯನ್ನ ಕಗ್ಗಂಟಾಗಿಸಿದೆ. ಈ ಮೂವರ ಆಟದಲ್ಲಿ ಸಿಲುಕಿದಂಥ ಅಮೆರಿಕಾಗೆ ಚೆಲ್ಲಾಟದ ರೀತಿ ಕಾಣಿಸ್ತಾ ಇದೆ. ಆದರೆ ಹಾರ್ಮುಜ್ನಿಂದ ವಾಣಿಜ್ಯ ವಹಿವಾಟು ಆಶ್ರಯಿಸಿದ ದೇಶಗಳಿಗೆ ಪ್ರಾಣ ಸಂಕಟದಂತೆ ಕಾಣ್ತಿದೆ. ಆದರೂ ನಾಳೆ ಪಾಕ್ ರಾಜಧಾನಿಯಲ್ಲಿ ಸಂಧಾನದ ಶುಭ ಸುದ್ದಿ ಸಿಗುತ್ತಾ ಅನ್ನುವಂಥ ಕುತೂಹಲ ಮೂಡಿದೆ. ಅದು ಬೂದಿ ಮುಚ್ಚಿದ ಯುದ್ಧ. ಮಧ್ಯಪ್ರಾಚ್ಯ ಕೆಂಡ ಸ್ಫೋಟಿಸೋಕೆ ಕಾಲಕ್ಕೂ ಗೊಂದಲ. ಇಸ್ರೇಲ್ ಮತ್ತು ಹಮಾಸ್ನಿಂದ ಶುರುವಾದ ಕಿಡಿ ಈಗ ಇಡೀ ಪಶ್ಚಿಮ ಏಷ್ಯಾನೇ ಆವರಿಸಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೆದ ಸಂಘರ್ಷ ಅಲ್ಪ ವಿರಾಮ ಪಡೆದು ಮತ್ತೆ ಸ್ಫೋಟಿಸುವ ಭೀತಿ ಆವರಿಸಿದೆ. ಟೇಬಲ್ ಮೇಲೆ ಶಾಯಿ ಮೂಲಕ ನಡೆಯಬೇಕಿದ್ದ ರಣಭೂಮಿಯ ಸಂಧಾನ ಮಾತುಕತೆಗೆ ಯುದ್ಧ ಕಾರ್ಮೋಡ ಕರಗಿದ ಬೆನ್ನಲ್ಲೇ ದಿಢೀರ್ ಗ್ರಹಣ ಕವಿದಿತ್ತು. ಲೆಬನಾನ್ ಮೇಲೆ ದಾಳಿ, ಸಂಧಾನದ ಹಾದಿ ಕಗ್ಗಂಟು, ನಾಳೆ ಮೀಟಿಂಗ್. ಯುದ್ಧದ ಕಾರ್ಮೋಡದ ನಡುವೆ ಇಸ್ಲಾಮಾಬಾದ್ ಮೇಲೆ ಜಗತ್ತಿನ ಕಣ್ಣು. ಶಸ್ತ್ರಕ್ಕಿಂತ ಶಾಸ್ತ್ರ ಮತ್ತು ತಂತ್ರ ದೊಡ್ಡದು. ಸೈನ್ಯದ ಬಲಕ್ಕಿಂತ ಮಂತ್ರಾಲೋಚನೆ ಮುಖ್ಯ. ರಣಭೂಮಿಯಲ್ಲಿ ಕೇವಲ ರಕ್ತಪಾತ, ಆದರೆ ನಿಜವಾದ ಗೆಲುವು ಟೇಬಲ್ ಪ್ಲಾನ್ ಮೇಲೆ ಅವಲಂಬಿತ. ಕಾಡಿಬೇಡಿ ಸಂಧಾನಕ್ಕೆ ಗೋಗರೆದ ಅಮೆರಿಕ ಯುದ್ಧ ವಿರಾಮ ಬೆನ್ನಲ್ಲೇ ಹೊಸ ಹಠಮಾರಿತನ ತಾಳ್ತಿದೆ. ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಿದ್ದ ಹೈ ವೋಲ್ಟೇಜ್ ಮೀಟಿಂಗ್ ದಿಢೀರ್ ನಾಳೆಗೆ ಶಿಫ್ಟ್ ಆಗಿದೆ. ಅಮೆರಿಕದ ಪ್ರಸ್ತಾಪ ಕೇವಲ ಮಾನಸಿಕ ಯುದ್ಧ ತಂತ್ರ ಅಂತ ಇರಾನ್ ಗುಡುಗಿದೆ. ಮಧ್ಯಪ್ರಾಚ್ಯ ಶಾಂತಿ ಪ್ರಸ್ತಾವದ ವಿಚಾರದಲ್ಲಿ ಸಿಗದ ಸ್ಪಷ್ಟತೆ. ಸಂಧಾನಕ್ಕಾಗಿ ಇಸ್ಲಾಮಾಬಾದ್ಗೆ ಬಂದ ಇರಾನ್ ನಿಯೋಗ. ಒಂದೆಡೆ ಶಾಂತಿ ಮಂತ್ರ, ಇನ್ನೊಂದೆಡೆ ಬಾಂಬ್ ದಾಳಿ. ಲೆಬನಾನ್ ಮೇಲೆ ದಾಳಿ ನಡೆಸಿ ಸಂಧಾನಕ್ಕೆ ಇಸ್ರೇಲ್ ಕೊಳ್ಳಿಗೆ ಬತ್ತಿ ಪೋಣಿಸಿತ್ತು. ಕಳೆದ 48 ಗಂಟೆಗಳಿಂದ 2 ವಾರಗಳ ಕಾಲ ಯುದ್ಧ ನಿಲ್ಲಬಹುದು ಎಂಬ ಆಶಾಭಾವನೆ ತಲೆ ಕೆಳಗಾಗ್ತಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯ ಕಾರಣ ಶಾಂತಿ ಮಾತುಕತೆ ಅಸಾಧ್ಯ ಅಂತ ರದ್ದು ಮಾಡಿದ್ದ ಇರಾನ್ ನಿಯೋಗ ಪಾಕಿಸ್ತಾನಕ್ಕೆ ಆಗಮಿಸಿದೆ. ಇವತ್ತು ನಡೆಯಬೇಕಿದ್ದ ಮಾತುಕತೆ ನಾಳೆಗೆ ಮುಂದೂಡಿಕೆಯಾಗಿದೆ. ಮಾತುಕತೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಜೆರಾರ್ಡ್ ಕುಶ್ನರ್, ಸ್ಟೀವ್ ವಿಟ್ಕಾಫ್ ಸಜ್ಜಾಗಿದ್ದಾರೆ. ಇರಾನ್ನಿಂದ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೀರ್ ಗಲಿಬಾಫ್, ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ನಿಯೋಗ ಆಗಮಿಸಿದೆ. ನಾಳೆ ಮಾತುಕತೆಯ ನಿರೀಕ್ಷೆ ಇದೆ. 10 ಪಾಯಿಂಟ್ ಶಾಂತಿ ಪ್ರಸ್ತಾವದ ಗೊಂದಲದ ಬಗ್ಗೆ ನೇರವಾಗಿ ಚರ್ಚೆಯಾಗಲಿದೆ. ಇರಾನ್ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿದ್ರೆ ಶಾಶ್ವತ ಕದನ ವಿರಾಮದ ಘೋಷಣೆಯಾಗಲಿದೆ. ಹಾಗಾಗಿ ಶಾಶ್ವತ ಕದನ ವಿರಾಮ ಘೋಷಣೆಗೆ ಪಾಕ್ನಲ್ಲಿ ನಡೆಯುವ ಮಾತುಕತೆಯೇ ನಿರ್ಣಾಯಕವಾಗಲಿದೆ. ಅದರಲ್ಲೂ ಲೆಬನಾನ್ ವಿಚಾರದಲ್ಲಿ ಇರಾನ್ ಹಠಕ್ಕೆ ಬಿದ್ದಿದೆ. ಇರಾನ್ ಜೊತೆಗಿನ ಸಂಧಾನಕ್ಕೆ ಕಂಟಕವಾದ ಲೆಬನಾನ್. ದಾಳಿ ಬಳಿಕ ಮಾತುಕತೆಗೆ ಒಲವು ತೋರಿದ ನೇತನ್ಯಾಹು. ಇರಾನ್ ಅಮೆರಿಕ ಸಂಧಾನಕ್ಕೆ ಲೆಬನಾನ್ ಅಡ್ಡಿಯಾಗಿದೆ. ಲೆಬನಾನ್ ಮೇಲೆ ಮುಗಿಬೀಳ್ತಾ ಇರೋ ಇಸ್ರೇಲ್ಗೆ ಕಡಿವಾಣ ಹಾಕಿದ್ರೆ ಮಾತ್ರ ಸಂಧಾನ ಅಂತ ಇರಾನ್ ಕಂಡೀಷನ್ ಇಟ್ಟಿದೆ. ಈ ಕಂಡೀಷನ್ ಬೆನ್ನಲ್ಲೇ ಲೆಬನಾನ್ ಜೊತೆ ಮಾತುಕತೆಗೆ ರೆಡಿ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಸಾರಿದ್ದಾರೆ. ಬೈರತ್ ಮೇಲೆ ಇಸ್ರೇಲ್ ದಾಳಿಯಿಂದ 303 ಮಂದಿ ಸಾವನ್ನಪ್ಪಿದ ನಂತರ ಇಸ್ರೇಲ್ ಜೊತೆ ನೇರ ಮಾತುಕತೆಗೆ ಲೆಬನಾನ್ ಮನವಿ ಮಾಡಿದ್ದು ಹೆಜ್ಬುಲ್ಲಾ ಉಗ್ರ ಸಂಘಟನೆ ನಿಶಸ್ತ್ರೀಕರಣದ ಬಗ್ಗೆ ಚರ್ಚೆಯಾಗಲಿದೆ ಅಂತ ಗೊತ್ತಾಗಿದೆ. ಜೊತೆಗೆ ದಾಳಿ ನಡೆಸದಂತೆ ನೇತನ್ಯಾಹುಗೆ ಟ್ರಂಪ್ ಸೂಚಿಸಿದ್ದಾರೆ. ಜಪ್ತಿ ಮಾಡಿದ್ದ ಆಸ್ತಿ ಪಾಸ್ತಿ ರಿಟರ್ನ್ಗೆ ಇರಾನ್ ಆಗ್ರಹ.
ಹಾರ್ಮುಜ್ನಲ್ಲಿ ಟೋಲ್ ವಿರುದ್ಧ ಟ್ರಂಪ್ ಎಚ್ಚರಿಕೆ. ಇನ್ನು 2 ವಿಚಾರಕ್ಕೆ ಅಮೆರಿಕ ಇರಾನ್ ಮಧ್ಯೆ ತಿಕ್ಕಾಟ ಶುರುವಾಗಿದೆ. ವಿದೇಶಗಳಲ್ಲಿ ಈ ಹಿಂದೆ ಜಪ್ತಿ ಮಾಡಿರುವ ಆಸ್ತಿ ಪಾಸ್ತಿಗಳನ್ನ ವಾಪಸ್ ಮಾಡಿ ಅಂತ ಇರಾನ್ ಪಟ್ಟು ಹಿಡಿದಿದೆ. ಈ ಬೇಡಿಕೆ ಬಗ್ಗೆ ಮಾತುಕತೆಯಲ್ಲಿ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಆದರೆ ಹಾರ್ಮುಜ್ ವಿಚಾರದಲ್ಲಿ ಟೋಲ್ ಸಂಗ್ರಹಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಇರಾನ್ ಟೋಲ್ ವಿಧಿಸುತ್ತಿರುವ ವರದಿಗಳಿವೆ. ಅವರು ಇದನ್ನ ಮಾಡಬಾರ್ದು. ಒಂದ್ ವೇಳೆ ಮಾಡ್ತಿದ್ರೆ ತಕ್ಷಣ ನಿಲ್ಲಿಸಬೇಕು. ಇರಾನ್ ತನ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಮತ್ತು ಇದು ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯಾಗಿದೆ. ಇರಾನ್ ಸಹಾಯ ಇರಲಿ ಅಥವಾ ಇಲ್ಲದಿರಲಿ, ತೈಲ ಸಂಚಾರವು ಅತ್ಯಂತ ವೇಗವಾಗಿ ಪುನರಾರಂಭಗೊಳ್ಳಲಿದೆ. ಆದ್ರೆ ಹೇಗಿದು ಸಾಧ್ಯವಾಗುತ್ತೆ ಅಂತ ಹೇಳಿ ಟ್ರಂಪ್ ವಿವರವನ್ನ ಕೊಟ್ಟಿಲ್ಲ. ಅಮೆರಿಕಾದ ಮಿಲಿಟರಿ ಇರಾನ್ ಸುತ್ತವೇ ಇದ್ದು ಒಪ್ಪಂದ ಜಾರಿಯಾಗದೇ ಇದ್ರೆ ಸಂಘರ್ಷ ಮತ್ತೆ ಆರಂಭದ ಸುಳಿವನ್ನ ನೀಡಿದ್ದಾರೆ. ಒಟ್ಟಾರೆ ಪಾಕ್ನ ಗಟ್ಟೆ ಇಲ್ಲದ ಸಂಧಾನ ಸೂತ್ರ ಗಾಳಿಪಟ ಆಗ್ತಾ ಇದೆ. ಆದ್ರೆ ನಾಳೆಯ ಬೆಳವಣಿಗೆಯ ಮೇಲೆ ಇಡೀ ಜಗತ್ತಿನ ಕಣ್ಣು ನೆಟ್ಟಿರೋದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.